ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ವಿಚಾರ ಯತ್ನಾಳ್ ಪರ ರೇಣುಕಾಚಾರ್ಯ ಸಾಫ್ಟ್ ಕಾರ್ನರ್ ಆಗ್ಬಿಟ್ಟಿದ್ದಾರೆ. ಈಗಲೂ ಸಹ ಯತ್ನಾಳ್ ಅವರಿಗೆ ವಿನಂತಿ ಮಾಡ್ತೇವೆ, ಎತ್ಕಟ್ಟುವ ಯತ್ನ ಮಾಡ್ತಾರೆ. ಇದಕ್ಕೆ ಬಲಿ ಆಗಬಾರ್ದು, ನಾನೂ ಬಲಿಪಶು ಆಗಿದ್ದೇನೆ. ಮಾಜಿ ಶಾಸಕ ರೇಣುಕಾಚಾರ್ಯ ಈ ಮಾತು ಹೇಳಿದ್ದಾರೆ. ನಾನು ಕಾಂಪ್ರಮೈಸ್ ಆಗಿಲ್ಲ, ಸಮಾಜಕ್ಕೆ ಕೈ ಜೋಡಿಸೋಕೆ ಮನವಿ ಮಾಡ್ತಾ ಇದ್ದೀನಿ. ಸಂಘರ್ಷ ಅನ್ನೋದು ಬೇಡ, ನಾವೆಲ್ಲ ಒಗ್ಗೂಡಿ ಹೋಗ್ಬೇಕಾಗಿದೆ. ವಿಧಾನಸೌಧದಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಕಳೆದ ಕೆಲವು ತಿಂಗಳಿಂದ ಗೊತ್ತಾಗ್ತಾ ಇದೆ. ಯತ್ನಾಳ್ ಮತ್ತು ರೇಣುಕಾಚಾರ್ಯ ನೇರವಾಗಿ ಮಾತನಾಡ್ಕೊಂಡಿದ್ರು, ಕೌಂಟರ್ ಕೊಟ್ಕೊಂಡಿದ್ರು. ಅದ್ಯಾಕೋ ಗೊತ್ತಿಲ್ಲ, ರೇಣುಕಾಚಾರ್ಯ ಅವರು ಇದೀಗ ಸ್ವಲ್ಪ ಮೃದುವಾಗಿ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ಯತ್ನಾಳ್ ಅವರಿಗೆ ಬುದ್ಧಿ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಹಿಂಗೆಲ್ಲ ಮಾಡ್ಕೊಳ್ಳೋದು ಬೇಡ, ಎತ್ಕಟ್ತಾರೆ, ನಂಗೂ ಹಿಂಗೆಲ್ಲ ಆಗಿತ್ತು ಅಂತ ಸಾಫ್ಟ್ ಆಗಿ ಬುದ್ಧಿ ಹೇಳೋ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ನೀವು ಮಾಡಿದ್ದೇನು ಮಾಡ್ತೀರಾ ಮಾಡಿ, ನಾವೇನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದವರು ಸಡನ್ ಆಗಿ ಯೂಟರ್ನ್ ತೆಗೆದುಕೊಂಡು ಸಾಫ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ನೋಡಿ, ಯತ್ನಾಳು ನಮ್ಮ ಸಮುದಾಯದ ಅವರು ಸಹ ಮುಖಂಡರು. ಇಲ್ಲಿ ಏನಾಗಿದೆ, ನಮ್ಮಗಳನ್ನ ರಾಜಕೀಯ ಅಸ್ತ್ರವಾಗಿ ದಾಳವಾಗಿ ಕೆಲವರು ಬಳಸ್ಕೊಳ್ತಾರೆ. ಹಿಂದೆ ಅದೇ ರೀತಿ ಯಡಿಯೂರಪ್ಪನವರಿದ್ದ ನನ್ನ ಬಳಸ್ಕೊಂಡಿದ್ರು, ನನಗೆ ಆತ್ಮಾವಲೋಕನ ಮಾಡಿಕೊಂಡು ಜೊತೆಗಿದ್ದೀನಿ. ನಾನು ಈಗಲೂ ಸಹ ಯತ್ನಾಳ್ ವಿನಂತಿ ಮಾಡ್ತೀನಿ, ಅನಗತ್ಯವಾಗಿ ಯಾರು ಎತ್ಕಡ್ತಾ ಇದ್ದಾರೆ, ಪ್ರಚೋದನೆ ಮಾಡ್ತಾರೆ, ನಾಳೆ ನಿಮ್ಮನ್ನು ಬಲಿಪಶು ಮಾಡ್ತಾರೆ. ನನ್ನನ್ನು ಬಲಿಪಶು ಮಾಡೋಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿದರು. ನನಗೆ ಆತ್ಮಾವಲೋಕನ ಮಾಡಿಕೊಂಡು ನಾನು ಕೆಲವೊಂದು ತಪ್ಪು ಮಾಡಿದ್ದನ್ನು ಸರಿ ಮಾಡಿಕೊಂಡು ಯಡಿಯೂರಪ್ಪನವ್ರ ಜೊತೆ ಗಟ್ಟಿಯಾಗಿದ್ದೀನಿ. ನಾನು ಯತ್ನಾಳ್ ವಿನಂತಿ ಮಾಡ್ತೀನಿ, ನೀವು ನಮ್ಮ ಸಮುದಾಯದ ಮುಖಂಡರುಗಳು, ನಿಮ್ಮನ್ನು ಬಲಿಪಶು ಮಾಡ್ತಕ್ಕಂಥ ಷಡ್ಯಂತ್ರ ಎಲ್ಲ ಕಡೆ ನಡೀತಾ ಇದೆ. ಒಟ್ಟಾಗಿ ಮಾಡ್ಬೇಕಂತ ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ. ಸಮುದಾಯದ ಸಭೆಗಳನ್ನ ಮಾಡೇ ಮಾಡ್ತೀವಿ. ನಾವಲ್ಲಿ ಒಂದು ಯತ್ನಾಳರು ಬರ್ಬೋದು, ಎಲ್ಲರೂ ಬರ್ಬೋದು. ಈ ಸಮುದಾಯ ಕೇವಲ ರೇಣುಕಾಚಾರ್ಯ ವೈಯಕ್ತಿಕ ಸ್ವಾರ್ಥ ಏನೂ ಇಲ್ಲ. ಸಮುದಾಯದ ಸಂಘಟನೆ ಸಮುದಾಯ ಹುಟ್ಟಿದ ಮೇಲೆ ನಮ್ಮ ಕರ್ತವ್ಯ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನೋಡಿ, ಯತ್ನಾಳು ನಮ್ಮ ಸಮುದಾಯದ ಅವರು ಸಹ ಮುಖಂಡರು. ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಸಮಾವೇಶ ವಿಚಾರ. ದಾವಣಗೆರೆಯಲ್ಲಿ ನಮ್ಮ ಸಮಾವೇಶ ನಡೆಯುತ್ತೆ. ವಿಧಾನಸೌಧದಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಈ ಹೇಳಿಕೆ ಕೊಟ್ಟಿದ್ದಾರೆ. ಸಭೆ ಮಾಡಬೇಕು ಅಂತ ಸಮಾಜದ ಮುಖಂಡರು ತೀರ್ಮಾನಿಸಿದ್ದಾರೆ. ಒಳ ಪಂಗಡಗಳನ್ನ ಒಂದು ಮಾಡಬೇಕು ಎಂಬುದು ನಮ್ಮ ಉದ್ದೇಶ. ದಾವಣಗೆರೆಯಲ್ಲಿ ದೊಡ್ಡ ಮಟ್ಟಿಗೆ ಸಮಾವೇಶವನ್ನ ಮಾಡ್ತೇವೆ. ನಾವು BSY ವಿಜಯೇಂದ್ರರನ್ನ ಕೇಳಿ ಸಮಾವೇಶ ಮಾಡ್ತಾ ಇಲ್ಲ, ಅವ್ರು ಮಾಡಬೇಡಿ ಅಂತ ಹೇಳಿದ್ದಾರೆ, ಆದ್ರೆ ನಾವೇ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸಮಾವೇಶ ನಡೆಯಲ್ವಾ, ಬೇರೆ ಥರದ ಮೆಸೇಜ್ ಪಾಸ್ ಆಗುತ್ತಾ, ಹೈಕಮಾಂಡ್ ಇಂದ ಒಪ್ಪಿಗೆ ಸಿಗುತ್ತಾ, ನಾನಾ ಪ್ರಶ್ನೆಗಳಿತ್ತು. ಅದೆಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ನಡೆಯುತ್ತೆ. ನಾವು ವಿಜಯೇಂದ್ರ ಯಡಿಯೂರಪ್ಪನವ್ರ ಹತ್ರ ಕೇಳೇ ಇಲ್ಲ, ಅವ್ರು ಬೇಡ ಅಂದಿದ್ರು, ಆದರೂ ನಾವೇ ಮಾಡ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಆ ಮುಖಾಂತರವಾಗಿ ಒಂದು ಭರವಸೆ ವ್ಯಕ್ತಪಡಿಸಿದ್ದಾರೆ, ಸಮಾವೇಶ ಅಂತೂ ನಡೆಯುತ್ತೆ ಅಂತ. ದಾವಣಗೆರೆಯಲ್ಲಿನ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಚಾರ್ಯ ಈ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಈ ವಿಚಾರವನ್ನ ಹೇಳಿದ್ದಾರೆ. ಸಭೆ ಮಾಡಲೇಬೇಕು ಅಂತ ಸಮಾಜದ ಮುಖಂಡರು ನಿರ್ಧರಿಸಿರೋದ್ರಿಂದ ಸಭೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ವೀರಶೈವ ಲಿಂಗಾಯತ ಮಹಾಸಂಗಮದ ಸಮಾವೇಶವನ್ನ ಈಗಾಗಲೇ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಮಾಡಬೇಕಂತೇಳಿ ಸಮಾಜದ ಮುಖಂಡರುಗಳು ತೀರ್ಮಾನದಂತೆ ನಮ್ಮ ಸಮಾವೇಶ ದಾವಣಗೆರೆಯಲ್ಲಿ ನಡೆಯುತ್ತೆ. ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೂ ವೀರಶೈವ ಲಿಂಗಾಯತ ಮಹಾಸಂಗಮದ ಸಮಾವೇಶಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಮ್ಮ ಉದ್ದೇಶ, ವೀರಶೈವ ಲಿಂಗಾಯತ ಒಳಪಂಗಡಗಳು ಕೆಲವು ದುಷ್ಟ ಶಕ್ತಿಗಳು ಒಡೆಯತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಒಂದಾಗಿದ್ದೀವಿ, ಒಟ್ಟಾಗಬೇಕು. ಒಡೆದ ಮನಸ್ಸುಗಳು ಸಂಘರ್ಷದಿಂದ ಸಾಮರಸ್ಯ, ಕೆಲವು ಸಂಘರ್ಷಗಳಿದ್ದು ಅದನ್ನು ಬಗೆಹರಿಸಿಕೊಂಡು ಸಾಮರಸ್ಯದ ಕಡೆ ನಾವು ಸಾಗ್ತಾ ಇದೀವಿ. ಒಳಪಂಗಡಗಳು ಒಂದಾಗ್ತದೀವಿ. ಇದನ್ನು ನೋಡಿ ಕೆಲವರಿಗೆ ನಡುಕ ಪ್ರಾರಂಭ ಆಗಿದೆ. ಸನ್ಮಾನ್ಯ ಯಡಿಯೂರಪ್ಪನವರು, ನಮ್ಮ ನಾಯಕರಾದ ಯಡಿಯೂರಪ್ಪನವರು, ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು
ಕಳೆದ ತಿಂಗಳು ಈ ಸಮಾವೇಶವನ್ನು ಪೂರ್ವ ಸಿದ್ಧತಾ ಸಭೆಗಳನ್ನು ನಾವು ಮಾಡ್ತೀವಿ ಅಂದಾಗ ಮಾಡಬಾರ್ದು ಅಂತೇಳಿ ಸೂಚನೆಯನ್ನು ಕೊಡಿದ್ರು, ವಿನಂತಿನೂ ಮಾಡಿದರು. ವಿಜಯೇಂದ್ರ ಅವ್ರನ್ನ ಕೇಳಿ ಈ ಸಮಾವೇಶವನ್ನು ಮಾಡ್ತಾ ಇಲ್ಲ, ಅವರು ನಮ್ಮ ನಾಯಕರು, ಅವರು ಪಕ್ಷಕ್ಕೆ ಮುಜುಗರ ಆಗುತ್ತೆ, ನಾನು ರಾಜ್ಯದ ಅಧ್ಯಕ್ಷ ಇದ್ದೀನಿ, ಪಕ್ಷಕ್ಕೆ ಮುಜುಗರ ಆಗುತ್ತೆ, ಮಾಡಬಾರ್ದು ಅಂತ ಹೇಳಿದ್ದಾರೆ. ನಮ್ಮ ನಾಯಕರು ಯಡಿಯೂರಪ್ಪನವರ ಮನೆಯಲ್ಲಿ ನಾನು ಸೌಜನ್ಯ ಭೇಟಿಯನ್ನು ಮಾಡಿದ್ದೆ. ಆ ಸಂದರ್ಭದಲ್ಲಿ ನನಗೂ ಕರೆ ಮಾಡಿದ್ರು ಯಡಿಯೂರಪ್ಪನವರು. ವಿಜಯೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಇಲ್ಲಿವರೆಗೂ ರೇಣುಕಾಚಾರ್ಯ ಅವರು ಕೂಡ ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ರು. ಯಾಕೋ ಇವತ್ತಿನ ಮಾತು ನೋಡಿದ್ರೆ ಸ್ವಲ್ಪ ಸೈಲೆಂಟ್ ಆಗಿದ್ದಂಗಿದೆ, ಒಂದು ಮೃದುತ್ವ ಅನ್ನೋದಿದ್ದಂಗಿದೆ. ಯಾವ ಕಾರಣಕ್ಕೆ ಅಂತ? ನೀತಿ ಸದ್ಯ ಬಿಜೆಪಿಯಲ್ಲಿ ಬಣಬಡಿದಾಟಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಒಂದು ಕಡೆ ಯತ್ನಾಳ್ ಬಣ ಕೂಡ ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋಕೆ ಸಭೆ ಮೇಲೆ ಸಭೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ವಿಜೇಂದ್ರ ಪರ ಮಾಜಿ ಶಾಸಕರಾದಂತ ರೇಣುಕಾಚಾರ್ಯ ಅವರು ಕೂಡ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಬೃಹತ್ ಸಮಾವೇಶವನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ಒಂದು ಕಡೆ ರೇಣುಕಾಚಾರ್ಯ ಅವರ ತಂಡದಿಂದಲೇ ಸಮಾವೇಶ ಮಾಡ್ಬೇಕಾ ಬೇಡವಾ ಎಂಬ ಗೊಂದಲಗಳು ಟೀಮ್ನಲ್ಲೇ ಇದೆ. ಹಾಗಾಗಿ ಅದಕ್ಕೆ ಯಾವ ರೀತಿ ಒಂದು ಅರ್ಥ ಕೊಡುತ್ತೆ ಅನ್ನೋದು, ಅಂದ್ರೆ ಈಗ ಒಂದು ಕಡೆ ನಾವು ವಿಜೇಂದ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ, ಹಾಗಾಗಿ ಆ ರೀತಿ ಅರ್ಥೈಸೋದು ಬೇಡ ಎಂಬ ಒಂದು ಗೊಂದಲ ಕೂಡ ಇದೆ. ಅದಕ್ಕೆ ಸಮರ್ಪಕವಾದಂತೆ ರೇಣುಕಾಚಾರ್ಯ ಅವರು, ನಾವು ಯಾರ ಮಾತನ್ನು ಕೇಳಲ್ಲ, ನಾವು ಸಮಾವೇಶವನ್ನ ಮಾಡೇ ಮಾಡ್ತೀವಿ, ದಾವಣಗೆರೆಯ ಮೂಲಕ ನಾವು ದಾವಣಗೆರೆಯಲ್ಲಿ ಸಮಾವೇಶ ಮಾಡ್ಬೇಕು ನಿಶ್ಚಯ ಮಾಡಿದ್ವಿ, ಆ ಮೂಲಕ ನಾವು ಬೃಹತ್ ಸಮಾವೇಶ ನಡೆಸಿ ನಾವು ಒಂದು ಸಂದೇಶವನ್ನ ರವಾನಿಸ್ತೀವಿ ಅನ್ನೋದು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ ಈಗ ಒಂದು ಕಡೆ ಬರೀ ಸಭೆಗಳಲ್ಲಿ ಹಾಗೂ ಪತ್ರಿಕೆ ಹೇಳಿಕೆಗಳಲ್ಲಿ ಇದ್ದಂತಹ ಒಂದು ಈಗ ಮತ್ತೆ ಸಮಾವೇಶದ ಮೂಲಕ ಈಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಈಗಾಗ್ಲೇ ಒಂದು ಕಡೆ ವಿಜಯೇಂದ್ರ ಅವರು ಆಪ್ತ ವಲಯದಿಂದ ಬೃಹತ್ ಸಮಾವೇಶಗಳನ್ನು ಮಾಡೋದು ಬೇಡ ಎಂಬ ಸಂದೇಶವನ್ನ ರೇಣುಕಾಚಾರ್ಯರಿಗೆ ರವಾನಿಸಿದ್ದಾರೆ ಎಂಬ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ಮಾಹಿತಿಗೆ ಸಂಬಂಧಪಟ್ಟಂತೆ ರೇಣುಕಾಚಾರ್ಯ ಅವರು ಪ್ರತಿಕ್ರಿಯೆ ನೀಡಿ, ನಾವು ಅಂದ್ರೆ ಯಡಿಯೂರಪ್ಪ ಅವ್ರನ್ನಾಗ್ಲಿ ಅಥವಾ ವಿಜೇಂದ್ರ ಅವರನ್ನಾಗ್ಲಿ ಹೇಳಿ ಕೇಳಿ ನಾವು ಸಮಾವೇಶ ಮಾಡ್ತಾ ಇಲ್ಲ, ನಮ್ಮ ಸಮುದಾಯದವರೆಲ್ಲ ಸೇರಿ ಮತ್ತೆ ನಮ್ಮ ಟೀಮ್ ಸೇರಿ ಈ ಸಮಾವೇಶನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಒಂದು ಸಮಾವೇಶವನ್ನು ಮಾಡಿಸಿ ಸಮಾವೇಶದ ಮೂಲಕ ಒಂದು ದೊಡ್ಡ ಸಂದೇಶವನ್ನು ರವಾನಿಸಲಿಕ್ಕೆ ನಾವೆಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಇದಕ್ಕೆ ಈಗಾಗ್ಲೇ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ರೇಣುಕಾಚಾರ್ಯ ಅವರ ಒಂದು ಟೀಮ್ ಸಮಾವೇಶನ ಮಾಡಿದ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಾಗುತ್ತೆ, ಹಾಗಾಗಿ ನಾವು ಕೂಡ ಯಾವುದೇ ಒಂದು ರೀತಿಯಲ್ಲಿ ಹಿಂದೆ ಇಡೋಲ್ಲ, ನಮ್ಮ ಸಮಾವೇಶವನ್ನು ಮಾಡಿ ನಾವು ಶಕ್ತಿ ಪ್ರದರ್ಶನ ಮಾಡ್ತೀವಿ ಅನ್ನೋದು ಹೇಳಿಕೆ ಕೊಟ್ಟಿರುವಂತದ್ದು. ಸರಿಯಾಗಿ ಬಿಜೆಪಿಯಲ್ಲಿರುವಂತಹ ಒಂದು ಬಣ ಬಡಿದಾಟಕ್ಕೆ ಆ ನಾಯಕರ ಒಂದು ಹೇಳಿಕೆಗಳಿಗೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಜೊತೆಗೆ ಈ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಮಟ್ಟಕ್ಕೆ ಹೋದ್ರೂ ಕೂಡ ಯಾವುದೇ ಒಂದು ಸಮರ್ಪಕವಾದ ಒಂದು ಸೈಲೆಂಟ್ ಆಗೋದ್ರಲ್ಲಿ ನಾಯಕರು ಕೂಡ ಇನ್ನೂ ಬ್ರೇಕ್ ಬಿದ್ದಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.